ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಸರಾ ಹಬ್ಬ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ. ಈ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇರ್ತಾರೆ. ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಜನ ಬಂದು ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಅಂಬಾರಿಯನ್ನ ಹೊತ್ತು ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗುವ ಆನೆಗಳನ್ನ ನೋಡಿ ಆನಂದ ಪಡ್ತಾರೆ. ಆದರೆ ನಾವೀಗ ಅಂಬಾರಿಯನ್ನ ಹೊರೋ ಈ ಆನೆಗಳ ಇತಿಹಾಸವನ್ನೊಮ್ಮೆ ಮೆಲುಕು ಹಾಕೋಣ. ಜೊತೆಗೆ ವಿಡಿಯೋ ಕೊನೆಯಲ್ಲಿ ಭೀಮಾ ಅನ್ನೋ ಆನೆಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೇನೆ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಂಬಾರಿ ಹೊತ್ತ ಆನೆಗಳ ಇತಿಹಾಸ. ದಸರಾ ಅಂದ ತಕ್ಷಣ ನಮಗೆ ನೆನಪಾಗುವುದು ವೈಭವೋಪೇತ ಅಂಬಾರಿ ಮತ್ತು ದಸರಾ ಆನೆಗಳ ವೈಭವ. ಜಂಬೂ ಸವಾರಿಯ ವೈಭವವನ್ನ ಕಣ್ತುಂಬಿಕೊಳ್ಳೋದೇ ಒಂದು ಆನಂದ. ರಾಜ ಕೃಷ್ಣದೇವರಾಯ ಒಡೆಯರ್ ಅವರ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಸೆರೆ ಸಿಕ್ಕ ಜಯಮಾರ್ತಾಂಡ ಮೈಸೂರು ದಸರಾದಲ್ಲಿ ಬಂಗಾರದ ಅಂಬಾರಿಯನ್ನ ಹೊತ್ತ ಮೊದಲ ಆನೆ ಇದು. ಒಡೆಯರ್ ಕಾಲದಲ್ಲಿ ಆರಂಭವಾದ ವಿಜಯದಶಮಿಯಿಂದ ಅಂದಾಜು 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತ ಕಾರಣ ಜಯಮಾರ್ತಾಂಡ ಮಹಾರಾಜರ ಪ್ರೀತಿ ಪಾತ್ರವಾಗಿತ್ತು. ಅರಮನೆಯ ಮಹಾದ್ವಾರಗಳಲ್ಲೊಂದಾದ ಜಯಮಾರ್ತಾಂಡ ಮಹಾದ್ವಾರಕ್ಕೆ ಈ ಆನೆಯ ಹೆಸರನ್ನು ನೀಡಲಾಗಿದೆ. ಉಲ್ಲೇಖದ ಪ್ರಕಾರ 1902ರಿಂದ ಅಂಬಾರಿಯನ್ನ ಹೊತ್ತ ಆನೆಗಳೆಂದರೆ ವಿಜಯ ಬಹದ್ದೂರ್, ನಂಜುಂಡ, ರಾಮ್ ಪ್ರಸಾದ್, ಮೋತಿಲಾಲ್ ರಾಜ್ ಅನ್ನುವಂತಹ ಹೆಸರುಗಳು ಸಿಗ್ತವೆ. ಐರಾವತ 1935ರಲ್ಲಿ ಐರಾವತ ಆನೆಯನ್ನು ದಿ ಎಲಿಫೆಂಟ್ ಬಾಯ್ ಅನ್ನುವಂತಹ ಹಾಲಿವುಡ್ ಸಿನಿಮಾಗೆ ಬಳಸಿಕೊಳ್ಳಲಾಯಿತು. ಆನೆಯ ಮಾವುತನೇ ಆ ಚಿತ್ರದ ನಾಯಕನಾಗಿದ್ದ. ಈ ಚಿತ್ರ ಜಗತ್ತಿನಾದ್ಯಂತ ಯಶಸ್ವಿ ಪ್ರದರ್ಶನವನ್ನ ಕಂಡಿತ್ತು. ಆ ಮಾವುತ ಬೇರೆ ಯಾರೂ ಅಲ್ಲ, ಅವರೇ ಮೈಸೂರು ಬಾಬು. ಬಿಳಿಗಿರಿ ಇದು ಅಂಬಾರಿ ಹೊತ್ತ ಆನೆಗಳಲ್ಲಿ ಅತ್ಯಂತ ದೈತ್ಯಾಕಾರದ ಆನೆ. ಇದರ ಎತ್ತರ 10.5 ಅಡಿ ಎತ್ತರ, ಸುಮಾರು 7,000 ಕೆಜಿ ತೂಕವನ್ನು ಹೊಂದಿತ್ತು. ಇದರ ಮಾವುತ ಗೌಸ್ ಅಂತ. ಬಿಳಿಗಿರಿ 1975ರಲ್ಲಿ ಮರಣ ಹೊಂದಿತ್ತು. ಈ ಆನೆಯ ಹೆಗ್ಗಳಿಕೆ ಏನಂದ್ರೆ, ಮಹಾರಾಜರನ್ನ ಕೊನೆಯದಾಗಿ ಹೊತ್ತಂತಹ ಆನೆ ಅಂದ್ರೆ ಅದು ಬಿಳಿಗಿರಿ. ರಾಜೇಂದ್ರ ಗಂಧದ ಗುಡಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆನೆಯ ದಂತದ ಮೇಲೆ ಕುಳಿತು ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ ಅಂತ ಹಾಡಿರುವಂತಹ ಹಾಡು ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಈ ಆನೆಯ ಹೆಸರು ರಾಜೇಂದ್ರ ಅಂತ. ಇದು ಗಂಧದ ಗುಡಿ ಚಿತ್ರದುದ್ದಕ್ಕೂ ಭಾಗವಹಿಸಿತ್ತು. ಇದು ಡಾಕ್ಟರ್ ರಾಜ್ಗೆ ಅಚ್ಚುಮೆಚ್ಚಿನ ಆನೆ ಕೂಡ ಆಗಿತ್ತು. ದ್ರೋಣ 10.2 ಅಡಿ ಎತ್ತರ ಮತ್ತು ಸುಮಾರು 6,400 ಕೆಜಿ ತೂಕವನ್ನ ಹೊಂದಿತ್ತು. ಈ ಆನೆಯ ಹೆಗ್ಗಳಿಕೆ ಏನಂದ್ರೆ, ಸತತ 18 ವರ್ಷಗಳ ಕಾಲ ಅಂಬಾರಿಗೆ ಬೆನ್ನೊಡ್ಡಿದ್ದ ಖ್ಯಾತಿ ಇದರದ್ದಾಗಿದೆ. ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ನ ಟಿಪ್ಪುವಿನ ಪಾತ್ರಧಾರಿಯನ್ನ ಹೊತ್ತಿದ್ದ ಆನೆ ದ್ರೋಣ. 1998ರಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿಗೆ ತಗಲಿ ದ್ರೋಣ ಸಾವಿಗೀಡಾದ. ಅರ್ಜುನ ದ್ರೋಣನ ನಂತರ ಒಮ್ಮೆ ಅರ್ಜುನ ಅಂಬಾರಿಯನ್ನ ಹೊತ್ತಿದ್ದ. ಆದರೆ ತನ್ನ ಮಾವುತನನ್ನೇ ಕೊಂದಿದ್ದ ಆರೋಪದಲ್ಲಿ ಅರ್ಜುನನನ್ನ ದಸರಾದ ಉತ್ಸವದಿಂದ ದೂರ ಇಡುವಂತಹ ಅನಿವಾರ್ಯತೆ ಎದುರಾಯಿತು. ಬಲರಾಮ ಅರ್ಜುನನ ನಂತರ ಬಲರಾಮನಿಗೆ ಅಂಬಾರಿಯನ್ನ ಹೊರಿಸಲಾಯಿತು. ಬಲರಾಮ ಶಾಂತ ಸ್ವಭಾವದ ಆನೆ. 1987ರಲ್ಲಿ ಕಟ್ಟೆಪುರದಲ್ಲಿ ಬಲರಾಮ, ಗಜೇಂದ್ರ, ವಿಕ್ರಮ, ಹರ್ಷ ಮತ್ತು ಪ್ರಶಾಂತ ಅನ್ನುವಂತಹ 5 ಆನೆಗಳನ್ನ ಹಿಡಿದರು. 11 ವರ್ಷಗಳ ಕಾಲ ಅಂಬಾರಿಯನ್ನ ಹೊತ್ತಿದ್ದ ಬಲರಾಮನಿಗೆ ನಿವೃತ್ತಿ ಸಿಕ್ಕಿತು. ಅರ್ಜುನ ದ್ರೋಣನ ನಂತರ ಒಮ್ಮೆ ಅಂಬಾರಿಯನ್ನ ಹೊತ್ತಿದ್ದ ಅರ್ಜುನನ ಸ್ವಭಾವದ ಬಗ್ಗೆ ಟೀಕೆಗಳು ಕೇಳಿಬಂದಿತ್ತು. ಆದರೆ ಬಲರಾಮನಿಗೆ ವಯಸ್ಸಾದ ಕಾರಣ ಅಂಬಾರಿಯನ್ನ ಹೊರುವ ಜವಾಬ್ದಾರಿ ಅರ್ಜುನನ ಮೇಲೆ ಬಿತ್ತು. ಇಷ್ಟು ವರ್ಷಗಳ ಅಂತರದಲ್ಲಿ ಅರ್ಜುನನ ಸ್ವಭಾವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದ ಅಧಿಕಾರಿಗಳು ಅರ್ಜುನ ಅಂಬಾರಿಯನ್ನ ಹೊರೋದಕ್ಕೆ ಅರ್ಹನಾಗಿದ್ದಾನೆ ಅಂತ ಅನುಮತಿಯನ್ನ ನೀಡಿಬಿಟ್ರು. ಅರ್ಜುನ ಬರೋಬ್ಬರಿ 5,250 ಕೆಜಿ ತೂಕವನ್ನ ಹೊಂದುವ ಮೂಲಕ ತಂಡದ ಎಲ್ಲ ಆನೆಗಳಿಗಿಂತಲೂ ಬಲಿಷ್ಠನಾಗಿದ್ದ. ತದನಂತರ ಅರ್ಜುನನಿಗೆ ನಿವೃತ್ತಿಯನ್ನ ಕೂಡ ಕೊಟ್ಟಿದ್ರು. ಇದಾದ ಬಳಿಕ ಕಾಡಿನಲ್ಲಿ ಒಂಟಿ ಸಲಗವನ್ನ ಸೆರೆ ಹಿಡಿಯುವಾಗ ಅದಕ್ಕೆ ಅರವಳಿಕೆಯನ್ನ ಕೊಡಬೇಕಾದ್ರೆ ಅದು ಗುರಿ ತಪ್ಪಿ ಅರ್ಜುನನಿಗೆ ಬಿತ್ತು.
ಇದರಿಂದ ಮಂಕಾದ ಅರ್ಜುನನ ಮೇಲೆ ಒಂಟಿ ಸಲಗ ದಾಳಿ ಮಾಡಿತು. ತನ್ನ ಉದ್ದವಾದ ದಂತಗಳಿಂದ ತಿವಿದು ಅರ್ಜುನನನ್ನ ಸಾಯಿಸಿಬಿಡ್ತು. ದುರಾದೃಷ್ಟವಶಾತ್ ನಾವಿಂದು ಅರ್ಜುನನನ್ನ ಕಳೆದುಕೊಂಡಿದ್ದೇವೆ. ಅಭಿಮನ್ಯು ದಸರಾ ಗಜಪಡೆಯ ನಾಯಕನಾಗಿ ಅರಮನೆಗೆ ಆಗಮಿಸಿರುವ 59 ವರ್ಷದ ಅಭಿಮನ್ಯು ಅರ್ಜುನನ ನಂತರ ಅಂಬಾರಿಯನ್ನ ಹೊರುವಂತಹ ಆನೆ ಎಂದೇ ಬಿಂಬಿತವಾಗಿದೆ. ಕಳೆದ 25 ವರ್ಷಗಳಿಂದ ಕರ್ನಾಟಕದ ವಾದ್ಯಗೋಷ್ಠಿಯನ್ನ ಎಳೆದೊಯ್ಯುವ ಗಾಡಿ ಆನೆ ಎಂದೇ ಪ್ರಸಿದ್ಧವಾಗಿದೆ ಅಭಿಮನ್ಯು. ಅಷ್ಟೇ ಅಲ್ಲದೆ ಅಭಿಮನ್ಯು ಅರಣ್ಯ ಇಲಾಖೆಗೆ ವರದಾನವೆಂದೇ ಹೇಳಬಹುದು. ಕರ್ನಾಟಕವಷ್ಟೇ ಅಲ್ಲದೆ ಹೊರ ರಾಜ್ಯಗಳಾದ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಆನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಕೀರ್ತಿ ಇವನದು. ಅಷ್ಟೇ ಅಲ್ಲದೆ ದೇಶದೆಲ್ಲೆಡೆ ಆನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದಂತಹ ಏಕೈಕ ಆನೆ ಅಂತಂದ್ರೆ ಅದು ಅಭಿಮನ್ಯು. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ. ಈ ಬಾರಿಯೂ ಕೂಡ ಅಭಿಮನ್ಯುವಿನ ನೇತೃತ್ವದಲ್ಲಿ ಜಂಬೂ ಸವಾರಿ ನೆರವೇರಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಧನಂಜಯ, ಮಹೇಂದ್ರ, ಪ್ರಶಾಂತ ಅನ್ನುವಂತಹ ಆನೆಗಳು ಅಂಬಾರಿಯನ್ನ ಹೊರೋದಕ್ಕೆ ತಯಾರಾಗಿದ್ದಾವೆ. ಇದೆಲ್ಲದರ ಜೊತೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈಗಾಗಲೇ ಅಂಬಾರಿಯನ್ನ ಹೊತ್ತಿರುವಂತಹ ಅನೇಕ ಆನೆಗಳಿದ್ದರೂ ಕೂಡ ಕೇವಲ 26 ವರ್ಷದ ಭೀಮನ ಕ್ರೇಜ್ ಯಾವುದಕ್ಕೂ ಕಡಿಮೆ ಇಲ್ಲ. ಜನ ಒಂದು ಬಾರಿ ಜೋರಾಗಿ ಭೀಮ ಅಂತ ಕೂಗಿದ್ರೆ ಸಾಕು, ಆ ಕಡೆ ಮುಖ ಮಾಡಿ ಒಂದು ಬಾರಿ ಸೊಂಡಿಲನ್ನ ಮೇಲಕ್ಕೆತ್ತಿ ಅವರಿಗೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾನೆ. ಇದೇ ಅನ್ಸುತ್ತೆ ಅವನ ಕ್ರೇಜ್ ಹೆಚ್ಚಾಗೋದಕ್ಕೆ ಕಾರಣ. ಮುಂದೊಂದು ದಿನ ಅಂಬಾರಿಯನ್ನ ಹೊರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಭೀಮನಲ್ಲಿ ಕಾಣ್ತಾ ಇದ್ದಾವೆ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನೀವೇನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮಸ್ಕಾರ.